ಆತ್ಮೀಯ ಸ್ಪರ್ಧಾ ಮಿತ್ರರಿಗೆ ತಮಗೆಲ್ಲರಿಗೂ ಕೂಡ ಒಂದು ಸ್ವಾಗತವನ್ನು ಕೋರ್ತಾ, ಯಾರಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊರಿ, ಶೇರ್ ಮಾಡ್ಕೊರಿ, ಆಮೇಲೆ ನಮ್ಮ ಚಾನಲನ್ನು ಪ್ರೋತ್ಸಾಹಿಸಿ ಅಂತ ಹೇಳ್ತಾ ಇವತ್ತಿನ ಒಂದು ತರಗತಿಯನ್ನು ನಾವು ಪ್ರಾರಂಭ ಮಾಡೋಣ. ಇವತ್ತಿನ ತರಗತಿ ಏನಪ್ಪ ಅಂತ ಕೇಳಿದ್ರೆ, ಇತ್ತೀಚೆಗೆ RRB ಕಾಲಾಗೈತಿ, ಹೌದ್ರೆ? ರೈಲ್ವೆ ರಿಕ್ರೂಟ್ಮೆಂಟ್ ಬೋರ್ಡ್ ಅಂತೇಳಿ ಎಷ್ಟು ಪೋಸ್ಟ್ ಅಂತ ಕೇಳಿದ್ರೆ ಅದು 32,000 ಪೋಸ್ಟ್. 32,000 ಪೋಸ್ಟ್ ಕಾಲಾಗೈತಿ. ಹಾಗಾದ್ರೆ ಸಿಲೆಬಸ್ ತುಂಬ ಈಜಿ ಐತಿ. ಸಿಲೆಬಸ್ ಅಂತ ಕೇಳಿದ್ರೆ ತುಂಬ ಈಜಿ ಐತಿ. 3 ಕ್ಯಾಟಗರಿ ಇರುತ್ತೆ, ಹೌದ್ರಾ? ಒಂದು ಮ್ಯಾಥಮೆಟಿಕ್ಸು, ಇನ್ನೊಂದು ರೀಸನಿಂಗು, ಇನ್ನೊಂದು ಜನರಲ್ ಅವೇರ್ನೆಸ್ ಅಂತೇಳಿ. ಈ 3 ಕ್ಯಾಟಗರಿ ವೈಸಲ್ಲಿ ನಿಮಗೆ 100 ಮಾರ್ಕ್ಸಿಗೆ ಎಕ್ಸಾಮ್ ನಡೆಸ್ತಾರೆ. ಈ 3 ಕ್ಯಾಟಗರಿ ಸೇರಿ 100 ಮಾರ್ಕ್ಸಿಗೆ ಏನು ಮಾಡ್ತಾರೆ ಅಂತ ಕೇಳಿದ್ರೆ ಎಕ್ಸಾಮನ್ನು ತೆಗೆದುಕೊಳ್ಳುವಂಥದ್ದು. ಅದರ ಜೊತೆಗೇನೆ ಎಕ್ಸಾಮಲ್ಲಿ ಪಾಸ್ ಆದ ನಂತರ ನಿಮಗೆ ಫಿಸಿಕಲ್ ಇರುತ್ತೆ. ಫಿಸಿಕಲ್ ಏನಂತ ಕೇಳಿದ್ರೆ ತುಂಬ ಈಸಿ ಆಗಿರುವಂಥದ್ದು. 100 ಮೀಟರನ್ನು ನೀವೇನು ಮಾಡ್ಬೇಕಂತ ಕೇಳಿದ್ರೆ ಒಂದು 35 kg ಭಾರವಾಗಿರತಕ್ಕಂಥದ್ದನ್ನು ತೆಗೆದುಕೊಂಡು ಹೋಗಬೇಕು. ಇನ್ನೊಂದು 1600 ಮೀಟರ್ ರನ್ನಿಂಗ್, ಒಟ್ಟು 2 ಟೈಪ್ ರನ್ನಿಂಗ್ ಇರ್ತೈತಿ. ಹಾಗಾಗಿ ಫಿಸಿಕಲನ್ನು ಕೂಡ ನೀವು ಬಿಡುವಿನ ವೇಳೆ ಅಥವಾ ಬೆಳಗಿನ ವೇಳೆ ಒಂದು ಎಕ್ಸಸೈಸನ್ನು ಮಾಡುವುದು ತುಂಬ ಉಪಯುಕ್ತ ಅಂತೇಳಿ. ಬೆಳಗಿನ ಟೈಮ್ ಎಕ್ಸಸೈಸ್ ಮಾಡಿದರೆ ನಿಮ್ಮ ಫಿಸಿಕಲಿಗೆ ಹೆಲ್ಪ್ ಆಗುತ್ತೆ. ಸೊ ಕ್ಯಾಜುವಲ್ ಆಗಿ ನೀವು ಮಧ್ಯಾಹ್ನ ಕೂಡ ಏನು ಮಾಡೋದು ಅಂತ ಕೇಳಿದ್ರೆ ರೆಸ್ಟ್ ಮಾಡಿ ಓದ್ಕೋಬೋದು ಅಂತೇಳಿ. ಹಾಗಾಗಿ ಬೆಳಗಿನ ಟೈಮು ನೀವು ಇವಾಗಲಿಂದನೇ ಎಕ್ಸಸೈಸ್ ಮಾಡ್ತಿರ್ಬೇಕು. ಯಾಕಂತ ಕೇಳಿದರೆ ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮು ನಿಮಗೆ ಎಕ್ಸಾಮ್ ನಡೆದ ತಕ್ಷಣವೇ ಫಿಸಿಕಲ್ ಕಂಡಕ್ಟ್ ಮಾಡಿಬಿಡ್ತಾರೆ. ಸೊ ಅದಕ್ಕೆ ಎರಡನ್ನೂ ಕೂಡ ನೀವು ಎಟ್ ಎ ಟೈಮ್ ಮಾಡೋದು ತುಂಬ ಸೂಕ್ತ ಅನ್ನುವಂಥದ್ದು. ಹಾಗಾದ್ರೆ ಈ RRB ಇತ್ತೀಚೆಗೆ ಇರತಕ್ಕಂಥ 32,000 ಪೋಸ್ಟ್ ಏನಿದೆ ಅಲ್ಲ, ಅದಕ್ಕೆ ಯಾವ ಥರ ಸಿಲೆಬಸ್ ಇದೆ ಅನ್ನೋದನ್ನು ನಾವು ಇವತ್ತು ನೋಡೋಣ. ನೋಡಿಲಿ, ಫಸ್ಟ್ ನಾವು ಮ್ಯಾಥಮೆಟಿಕ್ಸ್ ತೊಗೊಳ್ಳೋಣ. ಮ್ಯಾಥಮೆಟಿಕ್ಸ್ ಅಂತ ಕೇಳಿದ್ರೆ ನಿಮಗೆ ಗಣಿತ ಅಂತ ಹೇಳ್ತೀವಲ್ಲ, ಮ್ಯಾಥಮೆಟಿಕ್ಸಲ್ಲಿ ಏನು ಕೇಳಿದ್ರೆ ಅಂತ ಕೇಳಿದ್ರೆ ನಂಬರ್ ಸಿಸ್ಟಮ್, ಸಂಖ್ಯಾ ಪದ್ಧತಿ ಅಂತ ಕರಿತೀವಿ. ನಂಬರ್ ಸಿಸ್ಟಮ್, ಡೆಸಿಮಲ್ಸ್, ಫ್ರ್ಯಾಕ್ಷನ್ಸ್, LCM, HCM, ಆಮೇಲೆ ರೇಷಿಯೋಸ್ ಆ್ಯಂಡ್ ಪ್ರೊಪರ್ಸೇಷನ್, ಇನ್ನು ಪರ್ಸೆಂಟೇಜು, ಟೈಮ್ ಆ್ಯಂಡ್ ವರ್ಕು, ಟೈಮ್ ಆ್ಯಂಡ್ ಡಿಸ್ಟೆನ್ಸು, ಸಿಂಪಲ್ ಇಂಟ್ರೆಸ್ಟ್ ಆ್ಯಂಡ್ ಕಂಪೌಂಡ್ ಇಂಟ್ರೆಸ್ಟ್ ಅಂತೇಳಿ, ಇನ್ನು ಪ್ರಾಫಿಟ್ ಆ್ಯಂಡ್ ಲಾಸ್, ಎಲಿಮೆಂಟರಿ ಅಲಿಜಿಬ್ರಾ, ಆಮೇಲೆ ಜಿಯೋಮೆಟ್ರಿ ಆ್ಯಂಡ್ ಟ್ರಿಗ್ನೋಮೆಟ್ರಿ, ಎಲಿಮೆಂಟರಿ ಸ್ಟ್ಯಾಟಿಕ್ಸ್, ಪ್ರಾಬ್ಲಮ್ಸ್ ಆನ್ ಏಜಸ್, ಸಿಂಪ್ಲಿಫಿಕೇಶನ್ ಆ್ಯಂಡ್ ಅಪ್ರಾಕ್ಸಿಮೇಷನ್ಸ್. ನಿಮಗೆ ಇವಿಷ್ಟು ಟಾಪಿಕಲ್ಲಿ ಸ್ವಲ್ಪ ನಿಮಗೆ ಗೊಂದಲ ಇರುವಂಥ ಟಾಪಿಕ್ಸ್ ಯಾವ ಅಂತ ಕೇಳಿದ್ರೆ ಜಿಯೋಮೆಟ್ರಿ ಆ್ಯಂಡ್ ಟ್ರಿಗ್ನೋಮೆಟ್ರಿ, ಆಮೇಲೆ ಎಲಿಜಿಬ್ರಾ, ಇವೆರಡು ಸ್ವಲ್ಪ ನಿಮಗೆ ಕನ್ಫ್ಯೂಷನ್ ಆಗ್ತಾವೆ. ಉಳಿದೆಲ್ಲ ನೀವು ಆಲ್ಮೋಸ್ಟ್ ಆಲ್ ಮಾಡಿದ್ರಿ ಎಲ್ಲ ಟಾಪಿಕ್. ಎರಡು ಟಾಪಿಕ್ ಏನಂತ ಕೇಳಿದ್ರೆ ಸ್ವಲ್ಪ ತುಂಬ ಡಿಫಿಕಲ್ಟ್ ಇರ್ತಕ್ಕಂಥ ಟಾಪಿಕ್ ಇವೆರಡು ಟಾಪಿಕ್ ಏನಂತ ಕೇಳಿದ್ರೆ SSC ಎಕ್ಸಾಮ್ ನಡೆಸ್ತಾರಲ್ಲ, ಸೊ ಅಲ್ಲಿ ಟಾಪಿಕ್ಸ್ ಇವೆರಡು ಟಾಪಿಕ್ಕು ಅಲ್ಲಿವು. ಉಳಿದನ್ನು ನೀವು ನಮ್ಮ ಕರ್ನಾಟಕದಲ್ಲಿ ನಡೆಸ್ತಕ್ಕಂಥ ಕಾಂಪಿಟೇಟಿವ್ ಎಕ್ಸಾಮ್ ಕೂಡ ಕೇಳ್ತಾರೆ. ಉಳಿದು ಎಕ್ಸಾಮ್ ಅದ ನಮ್ಮ ಕರ್ನಾಟಕದಲ್ಲಿ ಕೇಳ್ತಕ್ಕಂಥ ನಂಬರ್ ಸಿಸ್ಟಮ್ ಇದೆ, ಡೆಸಿಮಲ್ಸ್ ಇದೆ, ಫ್ರ್ಯಾಕ್ಷನ್ಸ್ ಇದೆ, LCM, HCM ಇದೆ, ಅದಾ ಆಮೇಲೆ ರೇಷಿಯೋಸ್ ಇದೆ, ಪರ್ಸೆಂಟೇಜ್ ಇದೆ, ಟೈಮ್ ಆ್ಯಂಡ್ ವರ್ಕು, ಇವನ್ನೆಲ್ಲವನ್ನು ನಮ್ಮ ಕರ್ನಾಟಕದ ಎಕ್ಸಾಮಲ್ಲೂ ಸಹ ಕೇಳ್ತಾರೆ. ಸೊ ನಮ್ಮ ಕರ್ನಾಟಕದ ಎಕ್ಸಾಮಲ್ಲಿ ಬಿಟ್ಟು ನಿಮಗೆ ಬರ್ತಕ್ಕಂಥ ಯಾವುದಂದ್ರೆ ಎಲಿಜಿಬ್ರಾ ಮತ್ತು ಟ್ರಿಗ್ನೋಮೆಟ್ರಿ, ಜಿಯೋಮೆಟ್ರಿ. ಇದು ಮ್ಯಾಥಮೆಟಿಕ್ಸ್ ಆಯಿತು. ಮ್ಯಾಥಮೆಟಿಕ್ಸನ್ನು ನೀವು ಟೈಮ್ ಪ್ರಕಾರ ಅಕೌಂಟ್ ಮಾಡಿದರೆ ನೀಟಾಗಿ ಮಾಡ್ಬೋದು ಅಂತೇಳಿ. ಇನ್ನು ರೀಸನಿಂಗನ್ನು ನೋಡೋದಾದ್ರೆ ಅನಾಲಜೀಸ್ ಆ್ಯಂಡ್ ಇನ್ನೊಂದು ಕಾಂಪ್ಲೀಷನ್ ಆಫ್ ನಂಬರ್ಸ್ ಆ್ಯಂಡ್ ಅಲ್ಫಾಬೆಟಿಕಲ್ ಸೀರೀಸ್, ಕೋಡಿಂಗ್ ಆ್ಯಂಡ್ ಡಿಕೋಡಿಂಗ್, ಮ್ಯಾಥಮೆಟಿಕಲ್ ಆಪರೇಷನ್ಸ್, ಸಿಮಿಲಾರಿಟೀಸ್ ಆ್ಯಂಡ್ ಡಿಫ್ರೆನ್ಸ್, ಬ್ಲಡ್ ರಿಲೇಷನ್ಶಿಪ್, ಅನಾಲಿಟಿಕ್ ರೀಸನಿಂಗ್, ಸಿಲೋಗಿಸಮ್ ಆ್ಯಂಡ್ ಇನ್ನೊಂದು ಯಾವುದಂದರೆ ಜಂಬ್ಲಿಂಗ್, ವೆನ್ ಡಯಾಗ್ರಾಮ್ಸ್, ಪಜಲ್ಸ್. ರೀಸನಿಂಗ್ ನಿಮಗೆ ತುಂಬ ಈಸಿಯಾಗಿರ್ತಕ್ಕಂಥ ಟಾಪಿಕ್ಸ್. ರೀಸನಿಂಗ್ ನಿಮಗೆ ತುಂಬ ಈಸಿ ಇದೆ ನೋಡಲಿ, ಯಾವುದೇ ಡಿಫಿಕಲ್ಟಿ ಟಾಪಿಕ್ ಇಲ್ಲ. ಎಲ್ಲ ನಮ್ಮ ಕರ್ನಾಟಕದ ಏನು ಗೌರ್ಮೆಂಟ್ ಎಕ್ಸಾಮ್ಸ್ ಇವೆ ಅಲ್ಲ, ನಮ್ಮ ಕರ್ನಾಟಕ ಗೌರ್ಮೆಂಟು, ಸೊ ಅಲ್ಲಿ ಕೇಳುವಂಥ ಆಲ್ಮೋಸ್ಟ್ ಆಲ್ ಸಿಮಿಲರ್ ಟಾಪಿಕ್ ಇವೆ. ನಾವು ಮೆಂಟಲ್ ಎಬಿಲಿಟಿ ರೀಸನಿಂಗನ್ನು ನಾವೇನು ಮಾಡೋದು ಕೇಳಿದರೆ ಪರ್ಫೆಕ್ಟ್ ಆದರೆ ಮುಗೀತು, 100% ನಾವೇನು ಮಾಡ್ಬೋದು, ಎಕ್ಸಾಮನ್ನು ಕ್ಲಿಯರ್ ಮಾಡ್ಬೋದು. ಹೌದಾ? ಈ ಜನರಲ್ ನಾಲೆಜ್ಗಿಂತ ನಮಗೆ ರೀಸನಿಂಗು ಮತ್ತು ಆಪ್ಟಿಟ್ಯೂಡು ಭಾಳ ಬೆಸ್ಟ್. ಓಕೆ, ನೆಕ್ಸ್ಟು ಡಾಟಾ ಸಫಿಸಿಯನ್ಸ್ ಇದೆ, ಹೌದಾ? ಸಿಟ್ಟಿಂಗ್ ಅರೇಂಜ್ಮೆಂಟ್ಸ್ ಇದೆ, ಸಿಟ್ಟಿಂಗ್ ಆರ್ಗ್ಯುಮೆಂಟ್ಸ್ ಇದೆ, ಸ್ಟೇಟ್ಮೆಂಟ್ ಕನ್ಕ್ಲೂಷನ್ ಇದೆ, ಸ್ಟೇಟ್ಮೆಂಟ್ ಕೋರ್ಸ್ ಆಫ್ ಆ್ಯಕ್ಷನ್ ಇದೆ, ಡಿಸಿಷನ್ ಮೇಕಿಂಗ್ ಇದೆ, ಕ್ಲಾಕ್ಸ್ ಆ್ಯಂಡ್ ಕ್ಯಾಲೆಂಡರ್ ಇದೆ. ಇವೆಲ್ಲ ಅಂತ ಕೇಳಿದ್ರೆ ಮ್ಯಾಥ್ಸ್ ಆ್ಯಂಡ್ ರೀಸನಿಂಗ್ ಇದೆ ಅಂತ. ಇನ್ನು ಜನರಲ್ ಅವೇರ್ನೆಸ್ಸು ನಿಮಗೆ ಸ್ವಲ್ಪ ಬ್ರಾಡ್ ಆಗಿರುವಂಥದ್ದು. ಜನರಲ್ ನಾಲೆಜ್ ತುಂಬ ಜಾಸ್ತಿ ಇರುತ್ತೆ. ನ್ಯಾಷನಲ್ ಆ್ಯಂಡ್ ಇಂಟರ್ನ್ಯಾಷನಲ್ ಕರೆಂಟ್ ಇವೆಂಟ್ಸ್, ಇದು ಮೋಸ್ಟ್ ಟಾಪಿಕ್ಸ್. ನಿಮಗೆ ಇದು ಮೋಸ್ಟ್ ಇಂಪಾರ್ಟೆಂಟ್ಸ್. ನೀವೇನು ಮಾಡ್ಬೇಕಂತ ಕೇಳಿದ್ರೆ
ಒಂದು 8ರಿಂದ 10 ತಿಂಗಳದ್ದು ಇತ್ತೀಚೆಗೆ ನಡೆದಿರ್ತಕ್ಕಂಥ ನ್ಯಾಷನಲ್ ಮತ್ತು ಇಂಟರ್ನ್ಯಾಷನಲ್ ಕರೆಂಟ್ ಇವೆಂಟ್ಸ್, ಅಂದರೆ ಸ್ಪೋರ್ಟ್ಸ್ ಆಗಿರ್ಬೋದು, ಹೌದಾ, ಸ್ಪೋರ್ಟ್ಸ್ ಆಗಿರ್ಬೋದು, ಹೌದ್ರಿ, ಮತ್ತೇನೇನು ಇತ್ತೀಚೆಗೆ ನೇಮಕಾತಿಗಳಾಗಿರ್ತವೆ, ಹೌದಾ, ಇತ್ತೀಚೆಗೆ ವಿಶೇಷವಾಗಿರ್ತಕ್ಕಂಥ ಸ್ಥಳಗಳು ಇರ್ತವೆ. ನಮಗೆ ಇತ್ತೀಚೆಗೆ ಕುಂಭಮೇಳ ಆಯ್ತು ಗೊತ್ತಾ, ಸೊ ಅದು ನ್ಯೂಸಲ್ಲಿ ಇರ್ತಕ್ಕಂಥದ್ದು, ಹೌದಾ, ಆ ಥರ ಒಂದಿಷ್ಟು ಸ್ಥಳಗಳಲ್ಲಿ ನ್ಯೂಸ್ ಇರ್ಬೋದು. ಆಮೇಲೆ ನೇಮಕಾತಿಗಳಿರ್ಬೋದು, ಸಮಾರಂಭಗಳು ಇರ್ಬೋದು, ಹೌದಾ, ಮತ್ತು GI ಟ್ಯಾಗ್ ಇರ್ಬೋದು. ಇವೆಲ್ಲ ಏನಂತ ಕೇಳಿದ್ರೆ ಸ್ಟೇಟು ಮತ್ತು ನ್ಯಾಷನಲ್ ಮತ್ತು ಇಂಟರ್ನ್ಯಾಷನಲ್ ಕರೆಂಟ್ ಅಫೇರ್ಸ್ ನಮಗೆ ಬರ್ತಿರ್ತವೆ. ನೆಕ್ಸ್ಟು ಗೇಮ್ಸ್ ಆ್ಯಂಡ್ ಸ್ಪೋರ್ಟ್ಸ್. ಸ್ಪೋರ್ಟ್ಸ್ ನೀವು ಏನು ಮಾಡೋದು ಕೇಳಿದ್ರೆ, ಈಗ 2024ರಲ್ಲಿ ನಮಗೆ T20 ವರ್ಲ್ಡ್ ಕಪ್ ಆಯಿತು, ಹೌದಾ, T20 ವರ್ಲ್ಡ್ ಕಪ್ ಆಯಿತು. ಆಮೇಲೆ ಯಾವುದು ಅಥ್ಲೆಟಿಕ್ಸ್, ಹೌದ್ರಿ, ಆಮೇಲೆ ಏಷ್ಯನ್ ಒಲಿಂಪಿಕ್ಸ್ ಸುಮಾರು ಕ್ರೀಡೆಗಳದ, ಹೌದಾ. ಈಗ ನೆಕ್ಸ್ಟು IPL ಬರುತ್ತೆ, ಈಗ ನೆಕ್ಸ್ಟು ಚಾಂಪಿಯನ್ಸ್ ಟ್ರೋಫಿ ಇದೆ. ಸೊ ಈ ಥರ ಯಾವ್ಯಾವುದು ಗೇಮಲ್ಲಿದೆಯಲ್ಲ, ಒಂದು 8ರಿಂದ 10 ತಿಂಗಳ ಯಾವ ಗೇಮ್ ಇದೆ, ಯಾವುದು ನ್ಯೂಸ್ನಲ್ಲಿದೆ, ಸೊ ಅದನ್ನು ನಾವು ನೋಡ್ಕೋಬೇಕಾಗತ್ತೆ. ನಿಮ್ಗೆ ಆರ್ಟ್ ಆ್ಯಂಡ್ ಕಲ್ಚರ್ ಕೊಟ್ಟಿನಿ, ಹೌದ್ರಿ, ಆರ್ಟ್ ಆ್ಯಂಡ್ ಕಲ್ಚರ್ ಇದೆ. ಆರ್ಟ್ ಆ್ಯಂಡ್ ಕಲ್ಚರ್ ಆಫ್ ಇಂಡಿಯಾ ಅಂತ ಕೇಳಿದ್ರೆ ನೀವು ಸ್ವಲ್ಪ ಇತ್ತೀಚೆಗೆ ನ್ಯೂಸ್ನಲ್ಲಿ ನೋಡ್ಕೊಳ್ಳೋದಲ್ದೇ ಸ್ವಲ್ಪ ಬೇಸಿಕ್ ನೋಡ್ಕೋಬೇಕು. ನೀವು ಬೇಸಿಕ್ 11th NCERT ಬುಕ್ ನೋಡಿದರೆ ನಿಮಗೆ ಸಾಕಾಗುತ್ತೆ. NCERT ಬುಕ್ ಅದರಲ್ಲಿ ಸೊ ಕ್ಲಿಯರ್ ಆಗಿದೆ, ಆರ್ಟ್ ಆ್ಯಂಡ್ ಕಲ್ಚರ್ ಇದೆ. ಆರ್ಟ್ ಆ್ಯಂಡ್ ಕಲ್ಚರು ನೀವು ನೋಡೋದು ಇತ್ತೀಚಿನ ಸಾಂಪ್ರದಾಯಿಕ ನೃತ್ಯಗಳು, ಆ ಥರ ಒಂದಿಷ್ಟು ಇತ್ತೀಚೆಗೆ ನ್ಯೂಸ್ನಲ್ಲಿರ್ತಕ್ಕಂಥವುಗಳನ್ನು ನಾವು ಒಂದ್ಸಲ ನೋಡ್ಕೋಬೇಕಾಗುತ್ತೆ. ಓಕೆ, ನೆಕ್ಸ್ಟ್ ಇಂಡಿಯನ್ ಲಿಟ್ರೇಚರ್ ಅಂದರೆ ಭಾರತದ ಒಂದು ಸಾಹಿತ್ಯ, ಹೌದಾ, ಅದು ಕೂಡ ಎಲ್ಲ ಆಲ್ಮೋಸ್ಟ್ ಆಲ್ ನಿಮಗೆ ಈ ಜನರಲ್ ಅವೇರ್ನೆಸ್ ಕೇಳಬೇಕಾದ್ರೆ ಕರೆಂಟ್ ಇವೆಂಟ್ಸ್ ನ್ಯೂಸ್ನಲ್ಲಿ ಇದ್ದರೆ ಅದನ್ನ ಇಟ್ಕೊಂಡು ಲಿಂಕ್ ಇಟ್ಕೊಂಡು ಕೇಳಿರ್ತಾರೆ, ಹೌದ್ರಿ. ನೆಕ್ಸ್ಟು ಜನರಲ್ ಆ್ಯಂಡ್ ಲೈಫ್ ಸೈನ್ಸ್, ಹೌದ್ರಿ, ಸೈನ್ಸ್ ಸ್ವಲ್ಪ ಬೇಸಿಕ್ ಸೈನ್ಸು ಅಥವಾ ಇಲ್ಲಿ ಕರೆಂಟ್ ಅಫೇರ್ಸ್ ಲಿಂಕ್ ಇರ್ತಕ್ಕಂಥ ಒಂದು ಸೈನ್ಸನ್ನು ಕೂಡ ನಾವು ಕ್ಲಾಸ್ ನೋಡ್ಕೋಬೋದು ಅಂತೇಳಿ. ಇನ್ನು ಹಿಸ್ಟ್ರಿ ಆಫ್ ಇಂಡಿಯಾ ಆ್ಯಂಡ್ ಫ್ರೀಡಮ್ ಸ್ಟ್ರಗಲ್, ಇದು ಮೋಸ್ಟ್ ಇಂಪಾರ್ಟೆಂಟ್. ಎಲ್ಲ ಏನಂತ ಕೇಳಿದ್ರೆ ನೀವು ಸೆಕೆಂಡ್ ಪಿ ಯು ಸಿ ಬುಕ್ಕಲ್ಲಿ ತುಂಬ ಕ್ಲಿಯರ್ ಆಗಿ ಕೊಟ್ಟಿದ್ದಾರೆ. ಬುಕ್ಕಲ್ಲಿ ತುಂಬ ಕ್ಲಿಯರ್ ಆಗಿ ಕೊಟ್ಟಿದ್ದಾರೆ, ಅದು ನೋಡಿಕೊಂಡ್ರೆ ನಿಮಗೆ ಚೆನ್ನಾಗಿರುತ್ತೆ ಅಂತೇಳಿ. ಆಮೇಲೆ NCERT ಬುಕ್ಸ್ ನಮಗೆ ಮಾಡರ್ನ್ ಹಿಸ್ಟ್ರಿಯನ್ನು ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ, ಅದ್ರ ಕೂಡ ನೀವು ನೋಡಿಕೊಂಡ್ರೆ ಸಾಕಾಗುತ್ತೆ. ಇನ್ನು ಫಿಸಿಕಲ್, ಸೋಷಿಯಲ್ ಆ್ಯಂಡ್ ಎಕನಾಮಿಕ್ ಜಾಗ್ರಫಿ ಆಫ್ ಇಂಡಿಯಾ ಆ್ಯಂಡ್ ವರ್ಲ್ಡ್, ಅಂದರೆ ಇಲ್ಲಿ ಭಾರತ ಮತ್ತು ಜಗತ್ತಿನ ಒಂದು ಭೂಗೋಳಶಾಸ್ತ್ರ. ಆ ಭೂಗೋಳಶಾಸ್ತ್ರ ಯಾವ ಥರ ನೋಡ್ಬೇಕಂತ ಕೇಳಿದ್ರೆ ಫಿಸಿಕಲ್, ಸೋಷಿಯಲ್ ಮತ್ತು ಎಕನಾಮಿಕ್ ಬ್ಯಾಕ್ಗ್ರೌಂಡಲ್ಲಿ ನೋಡ್ಕೋಬೇಕು, ಹೌದಾ. ಎಕನಾಮಿಕ್ ಬ್ಯಾಕ್ಗ್ರೌಂಡಲ್ಲಿ ನೋಡ್ತೀರಿ, ಪಾಪ್ಯುಲೇಷನ್ ನೋಡ್ತೀರಿ ನೀವು, ಹೌದಾ, ಪಾಪ್ಯುಲೇಷನ್ ನೋಡ್ತೀರಿ. ಓಕೆ, ಆ ಥರ ಒಂದು ಇದು ನೋಡ್ಕೋಬೇಕು. ನೆಕ್ಸ್ಟ್ ಏನಂತ ಕೇಳಿದ್ರೆ ಇಂಡಿಯನ್ ಪೊಲಿಟಿ ಆ್ಯಂಡ್ ಗವರ್ನೆನ್ಸ್, ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್. ಇಂಡಿಯನ್ ಪೊಲಿಟಿ ಗವರ್ನೆನ್ಸ್ ನಿಮಗೆ ಜಾಸ್ತಿ ಏನಂತ ಕೇಳಿದ್ರೆ ಪ್ರೆಸಿಡೆಂಟ್ ಮೇಲೆ ಕೇಳ್ತಾರೆ, ಆರ್ಟಿಕಲ್ ಮೇಲೆ ಕೇಳ್ತಾರೆ, ಹೌದಾ. ಪ್ರೆಸಿಡೆಂಟ್ ಮೇಲೆ ಕೇಳ್ಬೋದು, ನಿಮಗೆ ಇಲ್ಲಿ ಕಾನ್ಸ್ಟಿಟ್ಯೂಷನ್ ಕೇಳ್ತಾರೆ ಅಂತ ಕೇಳಿದ್ರೆ ಪ್ರೆಸಿಡೆಂಟ್ ಮೇಲೆ, ಆರ್ಟಿಕಲ್ ಮೇಲೆ, ಅಮೆಂಡ್ಮೆಂಟ್ಸ್ ಅಂದ್ರೆ ತಿದ್ದುಪಡಿಗಳು, ಇತ್ತೀಚೆಗೆ ತಿದ್ದುಪಡಿ ಆಗಿರ್ತಾವೆ, ಹೌದಾ, ಅದ್ರ ಮೇಲೆ. ಓಕೆ, ಈ ಥರ ಒಂದಿಷ್ಟು. ಆಮೇಲೆ ಮೂಲಭೂತ ಹಕ್ಕುಗಳ ಮೇಲೆ ಒಂದಿಷ್ಟು. ಆ್ಯಕ್ಚುಲಿ ಪಾಲಿಟಿ ಮತ್ತು ಓದೋದು ನೀವು ತುಂಬ ಈಸಿ, ಅಂದರೆ ಕೆಲವೇ ಟಾಪಿಕ್ಗಳಿರ್ತವೆ, ಕೇವಲ ಸಿಂಗಲ್ ಸಬ್ಜೆಕ್ಟ್ ಇರುತ್ತೆ. ಹಿಸ್ಟ್ರಿ, ಜಾಗ್ರಫಿ ಥರ 1-2-3 ಸಬ್ಜೆಕ್ಟ್ ಇರಲ್ಲ, ಸೊ ಸಿಂಗಲ್ ಸಬ್ಜೆಕ್ಟ್ ಇರುತ್ತೆ. ಸೊ ಪಾಲಿಟಿ ಕೂಡ ನೋಡ್ಕೊಳ್ಳೋದು ಇಂಪಾರ್ಟೆಂಟ್. ಇನ್ನು ಯುನೈಟೆಡ್ ನೇಷನ್ಸ್ ಆ್ಯಂಡ್ ಅದರ್ ಇಂಪಾರ್ಟೆಂಟ್ ವರ್ಲ್ಡ್ ಆರ್ಗನೈಜೇಷನ್, ವಿಶ್ವಸಂಸ್ಥೆ. UN ಅಂದರೆ ಏನ್ರಿ? ವಿಶ್ವಸಂಸ್ಥೆ. ಯುನೈಟೆಡ್ ನೇಷನ್ಸ್ ಆ್ಯಂಡ್ ಅದರ್ ಇಂಪಾರ್ಟೆಂಟ್ ವರ್ಲ್ಡ್ ಆರ್ಗನೈಜೇಷನ್ ಅಂದರೆ ನೀವು ಓದ್ತಿರ್ತೀರಲ್ಲ, ಯುನೆಸ್ಕೋ ಅಂತ ಓದ್ತೀರಿ, ಯುನೆಸ್ಕೋ, ILO, ಹೌದಾ, ಇಂಡಿಯನ್ ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಜೇಷನ್, ILO, ಹೌದಾ, IMF, ಹೌದಾ, ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್. ಈ ಥರ ಒಂದಿಷ್ಟು ಇಂಟರ್ನ್ಯಾಷನಲ್ ಆರ್ಗನೈಜೇಷನ್ ಇವೆಲ್ಲ ಅವೆಲ್ಲವನ್ನು ಸ್ವಲ್ಪ ಇತ್ತೀಚೆಗೆ ನ್ಯೂಸ್ನಲ್ಲಿ ಇರ್ತಕ್ಕಂಥದ್ದು. ಆಮೇಲೆ ಅದು ಅದ್ರ ಕೇಂದ್ರ ಕಚೇರಿಯಲ್ಲಿ ಐತೆ ಅನ್ನೋದು, ಹೌದಾ. ಈಗ ವರ್ಲ್ಡ್ ಬ್ಯಾಂಕ್ ಕೇಂದ್ರ ಕಚೇರಿಯಲ್ಲಿ ಇತ್ತಪ್ಪ. ಈ ಥರ ಒಂದಿಷ್ಟು ಕ್ವಶನ್ಸ್ನ ಕೇಳುವಂಥ ಚಾನ್ಸಸ್ ಇರುತ್ತೆ, ಹೌದಾ. ಆಮೇಲೆ ವಿಶ್ವಸಂಸ್ಥೆ ಸ್ವಲ್ಪ ಬೇಸಿಕ್ ನೋಡ್ಕೋಬೇಕು ನಾವು. ವಿಶ್ವಸಂಸ್ಥೆ ಯಾವಾಗ ಜಾರಿಗೆ ಬಂತು, ಯಾಕೆ ಜಾರಿಗೆ ಬಂತು, ಅದಾದ ಬಳಿಕ ಅದರ ಸ್ಥಾಪಕರು ಯಾರು, ಅದರ ವಿಶ್ವಸಂಸ್ಥೆ ಲ್ಯಾಂಗ್ವೇಜ್ ಏನು, ಈ ಥರ ನೋಡ್ಕೋಬೇಕು. ಇನ್ನು ಕಾಮನ್ ಅಬ್ರಿವೇಷನ್ಸ್ ಅಂದರೆ ಈಗ ಫಾರ್ ಎಕ್ಸಾಂಪಲ್ ಕಂಪ್ಯೂಟರ್ನ ವಿಸ್ತರಿಸಿ ಬರೀರಿ, ಹೌದಾ.
ಕಂಪ್ಯೂಟರ್ನ ವಿಸ್ತರಿಸಿ ಬರೆಯಿರಿ. ಕಾಮನ್ಲಿ ಆಪ್ರೇಟಿಂಗ್ ಮಷಿನ್ ಅಂತ ಈಗ ನಾವು ಓದ್ತೀವಲ್ಲ, ಈ ಥರ ಆ ಒಂದಿಷ್ಟು ಅಬ್ರಿವೇಷನ್ಸ್ ಅಂತ ಕೇಳ್ತಾರೆ. ಈಗ ILO ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಸೇಷನ್, ಹೌದಾ. ನೆಕ್ಸ್ಟ್ IMF, ಹೌದಾ. ಈ ಥರ RBI, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ, ಈ ಥರ ಒಂದಿಷ್ಟು ಅಬ್ರಿವೇಷನ್ಸನ್ನು ಏನು ಮಾಡ್ತಾರೆ ಕೇಳಿದ್ರೆ ವಿಸ್ತರಿಸಿ ಬರೆಯೋದು. ಅಬ್ರಿವೇಷನ್ಸ್ ಅಂದ್ರೆ ವಿಸ್ತರಿಸಿ ಬರೆಯೋದು. ಒಂದು 3-4 ವರ್ಡ್ ಕೊಟ್ಟಿರ್ತಾನೆ, ಅದನ್ನು ವಿಸ್ತರಿಸಿ ಬರೆಯೋದು, ಹೌದಾ. ನೆಕ್ಸ್ಟ್ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ಇನ್ ಇಂಡಿಯಾ. ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ಇನ್ ಇಂಡಿಯಾ ಅಂದ್ರೆ ಇಲ್ಲಿ ಸಾರಿಗೆ ಸೌಲಭ್ಯ ಯಾವ ಥರ ಐತಿ, ಟ್ರಾನ್ಸ್ಪೋರ್ಟ್ ಯಾವ ಥರ ಐತಿ ಭಾರತದಲ್ಲಿ, ಅದನ್ನು ಸ್ವಲ್ಪ ಕುರಿತು ಬರೆಯುವಂಥದ್ದು. ನೆಕ್ಸ್ಟು ಫೇಮಸ್ ಪರ್ಸನಾಲಿಟೀಸ್ ಆಫ್ ಇಂಡಿಯನ್ ಆ್ಯಂಡ್ ವರ್ಲ್ಡ್. ಇದು ಕೂಡ ತುಂಬ ಇಂಪಾರ್ಟೆಂಟ್. ಇದು ಕೂಡ ಕರೆಂಟ್ ಅಫೇರ್ಸ್. ನಿಮಗೆ ನೀವು ಜನರಲ್ ಅವೇರ್ನೆಸ್ ಅಥವಾ ಜನರಲ್ ನಾಲೆಡ್ಜ್ ಓದ್ತೀರಿ ಅಂತ ಅಂದ್ಕೊಂಡ್ರೆ ನೀವು ಈ ಕರೆಂಟ್ ಅಫೇರ್ಸ್ ನೋಡಿಕೊಂಡೇ ಅದು ನೋಡ್ಕೋಬೇಕು. ಯಾಕಂದ್ರೆ ಅದರ ಲಿಂಕ್ ಇಟ್ಕೊಂಡೇ ನಮಗೆ ಪ್ರಶ್ನೆಗಳನ್ನು ತೆಗೆಯುವಂಥದ್ದು, ಹೌದಾ. ಫೇಮಸ್ ಪರ್ಸನಾಲಿಟೀಸ್ ಇತ್ತೀಚೆಗೆ ಯಾರು ಆ ನ್ಯೂಸ್ನಲ್ಲಿ ಇರ್ತಾರೋ ಸೊ ಅಂಥವ್ರನ್ನು ನೀವು ನೋಡ್ಕೊಳ್ಳೋದು ತುಂಬ ಸೂಕ್ತ. ನೆಕ್ಸ್ಟ್ ಬೇಸಿಕ್ ಕಂಪ್ಯೂಟರ್ಸ್. ಬೇಸಿಕ್ ಕಂಪ್ಯೂಟರ್ ಅಂತ ಕೇಳಿದ್ರೆ ನಿಮಗೆ ಸ್ಟಾರ್ಟಿಂಗ್ ಕಂಪ್ಯೂಟರ್ದು ಜನ್ರೇಷನ್ ಕೇಳ್ತಾರೆ, ಕಂಪ್ಯೂಟರ್ ಯಾವ ಉಗಮ ಆಯಿತು, ಹೌದಾ. ಈ ಥರ ಒಂದಿಷ್ಟು ಕ್ವಶನ್ಸನ್ನು ಕೇಳ್ತಾರೆ. ಆಮೇಲೆ ಕಂಪ್ಯೂಟರ್ದು ಶಾರ್ಟ್ಕಟ್ ಕೀಸ್ ಕೇಳಬಹುದು, ಹೌದಾ. ಶಾರ್ಟ್ಕಟ್ ಕೀಸ್ಗಳನ್ನು ಕೇಳುವಂಥ ಚಾನ್ಸಸ್ ಇರುತ್ತೆ. ಹಾಗಾಗಿ ಬೇಸಿಕ್ ಒಂದು 2-3 ಮಾರ್ಕ್ಸಿಗೆ ಕೇಳುವಂಥ ಚಾನ್ಸಸ್ ಭಾಳ ಇರುತ್ತೆ. ನೆಕ್ಸ್ಟ್ ಎನ್ವೈರ್ಮೆಂಟಲ್ ಇಶ್ಯೂಸ್. ಎನ್ವೈರ್ಮೆಂಟ್ ಇಶ್ಯೂಸು ನಿಮಗೆ ತುಂಬ ಇಂಪಾರ್ಟೆಂಟ್ ಇರ್ತಕ್ಕಂಥದ್ದು. ಯಾಕಂತ ಕೇಳಿದ್ರೆ ಇತ್ತೀಚೆಗೆ ಟೈಗರ್ ಏನಾಯ್ತು ಅಂತ ಕೇಳಿದ್ರೆ ಅದನ್ನು ಇತ್ತೀಚೆಗೆ ಏನಾಯ್ತು ಅಂತ ಕೇಳಿದ್ರೆ ಹುಲಿ ಜನಗಣತಿ ಆಯಿತು, ಹೌದಾ. ನೆಕ್ಸ್ಟು ಈ ಥರ ಬೇರೆ ಬೇರೆ ಆನೆ ಆಯಿತು. ಈ ಥರ ಅತಿ ಹೆಚ್ಚು ಹುಲಿಗಳನ್ನ ಹೊಂದಿರುವ ರಾಜ್ಯ ಯಾವುದು, ಹೌದಾ. ಈ ಥರ ಟಾಪ್ 5 ಆರ್ಡರ್ ಕೇಳ್ತಾರೆ. ಅತಿ ಹೆಚ್ಚು ಆನೆಗಳನ್ನ ಹೊಂದಿರೋದು ಯಾವುದು, ಅಥವಾ ಇತ್ತೀಚೆಗೆ ಯಾವುದಾದ್ರೂ ನ್ಯಾಷನಲ್ ಪಾರ್ಕ್ ನ್ಯೂಸ್ನಲ್ಲಿ ಇರುತ್ತೆ. ಸೊ ಆ ನ್ಯಾಷನಲ್ ಪಾರ್ಕ್ ಯಾವ ರಾಜ್ಯದಲ್ಲಿದೆ, ಅಥವಾ ಮ್ಯಾಚ್ ದಿ ಫಾಲೋವಿಂಗ್ ಕೊಟ್ಟು ಯಾವ ನ್ಯಾಷನಲ್ ಪಾರ್ಕನ್ನು ಅರೇಂಜ್ ಮಾಡಿ ಅಂತ ಕೇಳ್ಬೋದು, ಹೌದಾ. ಈ ಥರ ಒಂದಿಷ್ಟು ಎನ್ವೈರ್ಮೆಂಟಲ್ ಇಶ್ಯೂಸನ್ನು ನೀವು 8-10 ತಿಂಗಳು ಸ್ವಲ್ಪ ನೋಡಿಕೊಂಡ್ರೆ ಮೇನ್ ಬ್ರೀಫ್ ಆಗಿ ಏನಿಲ್ಲ, ನಾರ್ಮಲಾಗಿ ನೋಡ್ಕೊತ ಬಂದರೆ ಸೊ ನೀವು ಆನ್ಸರ್ ಮಾಡ್ಬೋದು. ನೆಕ್ಸ್ಟು ಲೀಸ್ಟ್ ಆಫ್ ಫೇಮಸ್ ಬುಕ್ ಆ್ಯಂಡ್ ಆಥರ್ಸ್. ಇದು ಕೂಡ ಇಂಪಾರ್ಟೆಂಟ್. ಯಾಕಂತ ಕೇಳಿದ್ರೆ ಇತ್ತೀಚೆಗೆ ಯಾರಾದರೂ ವ್ಯಕ್ತಿಗಳು ಪುಸ್ತಕಗಳನ್ನ ಬರೆದಿರ್ತಾರೆ, ಫೇಮಸ್ ವ್ಯಕ್ತಿಗಳು, ಹೌದಾ. ಆ ಪುಸ್ತಕಗಳನ್ನು ನ್ಯೂಸ್ನಲ್ಲಿದ್ದರೆ ಕೇಳುವಂಥ ಚಾನ್ಸ್ ಬರುತ್ತೆ. ಲಿಸ್ಟ್ ಆಫ್ ಫೇಮಸ್ ಬುಕ್ಸ್. ಈಗ ಜವಾಹರ್ಲಾಲ್ ನೆಹರು ಡಿಸ್ಕವರಿ ಆಫ್ ಇಂಡಿಯಾ, ಹೌದಾ. ಈ ಥರ ಒಂದಿಷ್ಟು ಇಂಪಾರ್ಟೆಂಟ್ ಇರ್ತಕ್ಕಂಥ ಬೇಸಿಕ್ ಈಗೇನು ಫೇಮಸ್ ಇರ್ತಾರಲ್ಲ ಅಂಥವ್ರದ್ದು ನೋಡ್ಕೋಬೇಕು. ಇತ್ತೀಚೆಗೆ ಯಾರಾದರೂ ಪುಸ್ತಕಗಳನ್ನು ಬರೆದ್ರೆ ಸೊ ಅದನ್ನು ಕೂಡ ನೋಡ್ಕೋಬೇಕು. ನೆಕ್ಸ್ಟ್ ಏನಪ್ಪ ಅಂತ ಕೇಳಿದ್ರೆ ಕಂಟ್ರೀಸ್ ಕ್ಯಾಪಿಟಲ್ ಆ್ಯಂಡ್ ಕರೆನ್ಸೀಸ್. ಕಂಟ್ರೀಸ್ ಕ್ಯಾಪಿಟಲ್ ಆ್ಯಂಡ್ ಕರೆನ್ಸಿ. ನಿಮಗೆ ದೇಶಗಳನ್ನು ಕೊಟ್ಟು ರಾಜಧಾನಿ ಕೇಳ್ಬೋದು, ಅಥವಾ ದೇಶ ಕೊಟ್ಟು ಕರೆನ್ಸಿ ಕೇಳ್ಬೋದು, ಹೌದಾ. ಆ ಥರ ಕೇಳ್ತಿರ್ತಾರೆ. ಸೊ ಅದನ್ನು ಒಂದು ಸಲ ನೋಡ್ಬೋದು. 1 ಮಾರ್ಕ್ಸ್ ಅಥವಾ 2 ಮಾರ್ಕ್ಸ್ ಬರ್ಬೋದು. 1 ಕ್ವಶನ್ ಅಥವಾ 2 ಕ್ವಶನ್ ಬರ್ಬೋದು. ಸೊ ಲಿಸ್ಟ್ ಆಫ್ ಕಂಟ್ರೀಸ್ ಆ್ಯಂಡ್ ದೇರ್ ನ್ಯಾಷನಲ್ ಗೇಮ್ಸ್. ಇದು ಕೂಡ ಇಂಪಾರ್ಟೆಂಟ್. ಇದೊಂದು ಲಿಸ್ಟ್ ನೋಡ್ಬೋದು. ನಾವೇನು ಮಾಡ್ಬೇಕಂತ ಕೇಳಿದ್ರೆ ಯಾವ ದೇಶದಲ್ಲಿ ಯಾವ ಗೇಮ್ ಇದೆ. ಈಗ ನಮ್ಮ ದೇಶದಲ್ಲಿ ಏನು ಮಾಡ್ತೀವಿ, ಅತಿ ಹೆಚ್ಚು ಕ್ರಿಕೆಟ್ ಆಡ್ತಾರೆ ಅನ್ಕೊಂಬಿಟ್ರೆ ಭಾರತದ ಕ್ರೀಡೆ ಕ್ರಿಕೆಟ್ ಅನ್ಕೊಂಡ್ಬಿಡ್ತೀವಿ. ಅಲ್ಲ, ಹಾಕಿ. ನಮ್ಮ ಭಾರತದ ಕ್ರೀಡೆ ಹಾಕಿ, ಹೌದಾ. ಭಾರತದ ಕ್ರೀಡೆ ಹಾಕಿ. ಸ್ಪೇನಿಂದ ಗೂಳಿ ಕಾಳಗ. ಈ ಥರ ಒಂದಿಷ್ಟು ಬೇರೆ ಬೇರೆ ದೇಶದ ಬೇರೆ ಬೇರೆ ಕ್ರೀಡೆಗಳು, ಹೌದಾ. ಇಂಗ್ಲೆಂಡ್ ಕ್ರಿಕೆಟಪ್ಪ. ಅದು ಆ್ಯಕ್ಚುಲಿ ಈಗ ಇತ್ತೀಚೆಗೆ ಏನಾಗ್ಬಿಟ್ಟು ಅಂತ ಕೇಳಿದ್ರೆ ಕ್ರಿಕೆಟ್ ಅತಿ ಹೆಚ್ಚು ಫೇಮಸ್ ಆಗ್ತಿರೋದು ನಮ್ಮ ಭಾರತದಾಗೆ, ಹೌದಾ. ನಾವೇನು ಅನ್ಕೊಂಡ್ಬಿಡ್ತೀವಿ, ಇಲ್ಲ ನಮ್ಮ ದೇಶದ ಕ್ರೀಡೆ ಕ್ರಿಕೆಟ್ ಇರ್ಬೋದು ಅನ್ಕೊತೀವಿ. ಹಾಕಿ ನಮ್ಮ ದೇಶದ ಕ್ರೀಡೆ ಹಾಕಿ, ಹೌದಾ. ನೆಕ್ಸ್ಟ್ ಡೇಟ್ ಅನೌನ್ಸ್ಮೆಂಟ್ ಮಾಡೋದಕ್ಕಿಂತ ಬಿಫೋರು ನೀವು ಒಂದು ಟೈಮ್ ಹಾಕ್ಕೊಂಡು ಬೆಳಗ್ಗೆ 5 to 6 1 ಅವರ್ ನೀವೇನಾದರೂ ಎಕ್ಸಸೈಸ್ ಮಾಡಿದರೆ ಉಳಿಕೆದ್ದು 6 to ಅಪ್ ಟು ಈವ್ನಿಂಗ್ ತನಕ ಮಧ್ಯಾಹ್ನ ನೀವು ಕಾಲೇಜಿಗೆ ಹೋಗ್ಬೋದು, ವರ್ಕ್ ಮಾಡ್ಬೋದು, ಹೌದಾ. ಓದ್ಕೊಂಡು ಮತ್ತೆ ಈವ್ನಿಂಗ್ ಮತ್ತೆ ನೀವು ಆ್ಯಸ್ ಇಟ್ ಈಸ್ ಏನಂತ ಕೇಳಿದ್ರೆ ಓದ್ಕೊಂಬಿಡು. ಬೆಳಿಗ್ಗೆ ಎವ್ರಿ ಡೇ ನೀವು 5 to 6 ಅದರಲ್ಲಿ 1 hour ನೀವೇನಾದರೂ ನಿಮ್ಮ ಫಿಸಿಕಲಿಗೆ ಒತ್ತು ಕೊಟ್ಟು ಡೇ ಟೈಮ್ ನೀವು ಓದ್ಕೊರಿ, ಹೌದಾ. ಸಿಲೆಬಸ್ ತುಂಬ ಕಡಿಮೆ ಇದೆ, ಈಸಿ ಇದೆ. ನೀವು ಓದ್ಕೊಂಡ್ರೆ ಟೈಮ್ ಹಾಕ್ಕೊರಿ. ಈ ಸಬ್ಜೆಕ್ಟಿಗೆ ಈ ಥರ ಟೈಮ್ ಅಂತ ಒಂದು ಟೈಮ್ ಹಾಕ್ಕೊರಿ. ಟೈಮ್ ಹಾಕ್ಕೊಂಡು ಓದಿದರೆ RRB ಎಕ್ಸಾಮನ್ನು ಕ್ಲಿಯರ್ ಮಾಡ್ಬೋದು, ಹೌದಾ. RRB ಎಕ್ಸಾಮನ್ನು ಕ್ಲಿಯರ್ ಮಾಡಿ ಅಂತ ಹೇಳ್ತಾ ಎಲ್ಲರೂ ಕೂಡ ಕ್ಲಿಯರ್ ಮಾಡ್ತೀರಿ. ಯಾಕಂತ ಕೇಳಿದ್ರೆ
ಎಲ್ಲರೂ ಕೂಡ ಓದ್ತೀರಿ, ಎಲ್ಲ ತುಂಬ ಟಾಲೆಂಟ್ ಇದ್ದೀರಾ ಅಂತ ಹೇಳ್ತಾ ನಮ್ಮ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿರಿ. ಇದು RRB ಓದ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಈ ಸಿಲೆಬಸ್ ತಲುಪಿ ಅಂತ ಹೇಳ್ತಾ, ಯಾರಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂತಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊರಿ, ಶೇರ್ ಮಾಡ್ಕೊರಿ, ನಮ್ಮ ಚಾನಲನ್ನು ಪ್ರೋತ್ಸಾಹಿಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತೀನಿ. ಎಲ್ಲರಿಗೂ ಧನ್ಯವಾದಗಳು.